ಗ್ರೇಟರ್ ಬೆಂಗಳೂರು ವಿಧೇಯಕದ ವರದಿ ಸಲ್ಲಿಕೆಯಾಗಿದೆ. ಸದನಕ್ಕೆ ವರದಿಯನ್ನು ಒಪ್ಪಿಸಿರೋದು ಶಾಸಕ ರಿಜ್ವಾನ್ ಅರ್ಷದ್ ಅವರು. ಬಿಬಿಎಂಪಿ ವಿಭಜನೆ ಕುರಿತಂತಹ ವರದಿ ಸಲ್ಲಿಸಿದ್ದಾರೆ. ಶಾಸಕರಲ್ಲಿ 2 ರಿಂದ 7 ಭಾಗ ಮಾಡಬೇಕು ಬಿಬಿಎಂಪಿಯನ್ನ. ಈಗೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇದೆಯಲ್ಲ, ಇದನ್ನ 2 ರಿಂದ 7 ಭಾಗ ಮಾಡಿದಾಗ ಆಡಳಿತ ಮಾಡುವುದಕ್ಕೆ ಸುಸೂತ್ರವಾಗುತ್ತೆ. ಇದು ಈ ಥರ ತುಂಬ ದೊಡ್ಡ ಮಟ್ಟದ ಆಗ್ಬಿಟ್ಟಾಗ ಆಡಳಿತ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಲ್ಲ ಮಾತುಕತೆ ಕೇಳಿ ಬರ್ತಾ ಇರ್ತಾರೆ. ಇದೀಗ 2 ರಿಂದ 7 ಭಾಗ ಆಗಬೇಕು ಅಂತ ಹೇಳಿ ಶಿಫಾರಸು ಮಾಡಿರ್ತಕ್ಕಂಥ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಧೇಯಕದ ಬಗ್ಗೆ ಸಾಕಷ್ಟು ವಿರೋಧ ಒಂದು ಕಡೆ ಎದುರಾಗಿತ್ತು. ಇದನ್ನು ಡಿವೈಡ್ ಮಾಡಬಾರ್ದು ಅಂತ ಆಗ ರಿಜ್ವಾನ್ ಅರ್ಷದ್ ಕಮಿಟಿ ರಚನೆ ಮಾಡಿದ್ದು ಸರ್ಕಾರ. ಇದೀಗ ಅಧ್ಯಯನವನ್ನು ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ ರಿಜ್ವಾನ್ ಅವರು. ಸದನದಲ್ಲಿ ಮಂಡನೆ ಮಾಡಲಿದೆ ಸರ್ಕಾರ. ಉದಯಿಸಿದ ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರಿಶೀಲಿಸಿ ವರದಿ ನೀಡಲು ರಚಿಸಲಾಗಿರುವ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿಯ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಜೋರಾಗಿ ಮಾತಾಡಿ. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿತ್ವ ಮತ್ತು ಅವರ ಕನಸಿನ ಫಲವಾಗಿ ಉದಯಿಸಿದ ಈ ಬೆಂಗಳೂರು ನಗರ, ಈ ನಗರದ ಆಡಳಿತವನ್ನು ಹೊಸ ಆಯಾಮ ಕೊಡಬೇಕು ಅಂತ ಸರ್ಕಾರ ಮತ್ತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಒಂದು ಬಿಲ್ಲನ್ನು ಈ ಸದನದ ಮುಂದೆ ತಂದಿದ್ರು. ಎಲ್ಲ ಸದಸ್ಯರ ಒಂದು ಸಲಹೆ ಏನಿತ್ತು, ಮತ್ತು ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಈ ಬಿಲ್ಲು ಒಂದು ಸದನ ಸಮಿತಿಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾಗ ತಾವು ಒಂದು ಸದನ ಸಮಿತಿಯನ್ನು ರಚನೆ ಮಾಡಿದ್ರಿ. ಆ ಸದನ ಸಮಿತಿಗೆ ನಮ್ಮನ್ನು ಕೂಡ ತಾವು ಸದಸ್ಯರಾಗಿ ನೇಮಕ ಮಾಡಿದ್ರಿ. ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಆ ಸಮಿತಿಯ ಎಲ್ಲ ಸದಸ್ಯರು ನನಗೆ ಆ ಸಮಿತಿಯ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ರು. ಎಲ್ಲ